ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯ ಏನಂದರೆ ಒಂಬತ್ತನೇ ಮನೆ. ನಮ್ಮ ಲಗ್ನದಿಂದ ಒಂಬತ್ತನೇ ಮನೆಯಲ್ಲಿ ಗ್ರಹಗಳು ಇದ್ದರೆ ಮತ್ತು ಆ ಗ್ರಹದ ದಶಾಭುಕ್ತಿ ಬಂದಾಗಲೆಲ್ಲ ನಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಒಂಬತ್ತನೇ ಮನೆ ವಿದೇಶಿ ಪ್ರಯಾಣ, ದೂರದ ಪ್ರಯಾಣ. ಹಂಗಂದ್ರೆ ನೀವೀಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿದ್ದೀರಾ ಅಂತ ಅಂದ್ಕೊಳ್ಳಿ. ಬೆಂಗಳೂರಿಂದ ಡೆಲ್ಲಿಗೆ ಹೋಗಬೇಕು, ಅಥವಾ ಹೈದರಾಬಾದ್ಗೆ ಹೋಗಬೇಕು, ಅಥವಾ ಚೆನ್ನೈಗೆ ಹೋಗಬೇಕು, ಅಥವಾ ಗುಜರಾತ್ಗೆ ಹೋಗಬೇಕು, ಇದಕ್ಕೂ ಬರುತ್ತೆ. ಮತ್ತು ಅಮೇರಿಕಾಗೆ ಹೋಗಬೇಕು, ಯುರೋಪ್ಗೆ ಹೋಗಬೇಕು, ಜರ್ಮನಿಗೆ ಹೋಗಬೇಕು, ಅದಕ್ಕೂ ಬರುತ್ತೆ. ಈ ಒಂಬತ್ತನೇ ಮನೆ ಏನನ್ನು ಸೂಚಿಸುತ್ತೆ ಅಂದರೆ ವಿದೇಶಿ ಪ್ರಯಾಣ ಮತ್ತು ದೂರದ ಪ್ರಯಾಣವನ್ನು ಸೂಚಿಸುತ್ತದೆ. ಆದ್ದರಿಂದ ಇದೇನಂದರೆ ಪ್ರಯಾಣ ಮಾಡಿದ್ರೇ ಇವ್ರಿಗೆ ಒಳ್ಳೆಯದಾಗೋದು. ಅಂದರೆ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಒಬ್ಬರು ಡಾಕ್ಟ್ರ್ ಇರ್ತಾರೆ. ಡಾಕ್ಟ್ರು ಕ್ಲಿನಿಕಲ್ಲಿ ಇರ್ತಾರೆ. ಅವ್ರ ಮಾಮೂಲಿ ರೋಗಿಗಳನ್ನು ನೋಡ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ, ಓಕೆ. ಬಟ್ ಅವ್ರ ದಶಾಭುಕ್ತಿನಲ್ಲಿ 9th ಹೌಸ್ ಬರುತ್ತೆ. ಹಂಗಂದರೆ ಒಂಬತ್ತನೇ ಮನೆಯಲ್ಲಿ ಕುಳಿತಿರುವ ಗ್ರಹದ ದಶಾ ಅಥವಾ ಭುಕ್ತಿ ಬರುತ್ತೆ. ಆವಾಗ ಆ ಕ್ಲಿನಿಕ್ಗೆ ವ್ಯಾಪಾರ ಆಗಲ್ಲ, ಕಸ್ಟಮರ್ ಬರಲ್ಲ, ಓಕೆನಾ. ಆವಾಗ ಅವ್ರು ಏನು ಮಾಡಬೇಕು ಅಂತ ಅಂದರೆ ಓಡಾಡ್ಕೊಂಡು ಕೆಲಸ ಮಾಡಬೇಕು. ಹಂಗಂದರೆ ಕ್ಲಿನಿಕಲ್ಲಿ ಕುಂತ್ಕೊಂಬಾರ್ದು, ಒಂದು 5-6 ಆಸ್ಪತ್ರೆಗಳಿಗೆ ವಿಸಿಟ್ ಹಾಕಬೇಕು. ವಿಸಿಟಿಂಗ್ ಡಾಕ್ಟರ್ ಅಂತ ಬರ್ತಾರಲ್ಲ, ಆ ರೀತಿ 5-6 ಒಂದು ದಿನದಲ್ಲಿ 5-6 ಆಸ್ಪತ್ರೆಗಳಿಗೆ ಒಂದು ನಿಗದಿತ ಸಮಯಕ್ಕೆ ವಿಸಿಟ್ ಮಾಡೋ ಡಾಕ್ಟ್ರಾಗಿ ಕೆಲಸ ಮಾಡಬೇಕು. ಆವಾಗ ಇದು ದುಡ್ಡು ಕೊಡುತ್ತೆ, ಆವಾಗ ಪಾಸಿಟಿವ್ ಆಗುತ್ತೆ. ಒಂದೇ ಕಡೆ ಕೂತ್ಕೊಂಡಾಗ ಇದು ನೆಗೆಟಿವ್ ಆಗಿಬಿಡುತ್ತೆ. ಒಂಬತ್ತನೇ ಮನೆ ಓಡಾಡ್ಕೊಂಡು ಮಾಡಬೇಕು, ಓಕೆನಾ. ನೆಕ್ಸ್ಟು ಬದಲಾವಣೆ, ವರ್ಗಾವಣೆ. ಈಗ ಕೆಲಸದಲ್ಲಿ ಕೆಲವೊಬ್ಬರು ನಮಗೆ ಟ್ರಾನ್ಸ್ಫರ್ ಆಗಬೇಕು. ನಾವು ಫಾರ್ ಎಕ್ಸಾಂಪಲ್ ಒಂದು ದಾವಣಗೆರೆಗೆ ನಮ್ಗೆ ಟ್ರಾನ್ಸ್ಫರ್ ಆಗಬೇಕು, ಮೈಸೂರಿಗೆ ನಮಗೆ ಟ್ರಾನ್ಸ್ಫರ್ ಆಗಬೇಕು ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಟ್ರಾನ್ಸ್ಫರ್ ಯಾವಾಗ ಆಗುತ್ತೆ? ನಮ್ಮ ಜಾತಕದಲ್ಲಿ ಒಂಬತ್ತನೇ ಮನೆಯಲ್ಲಿ ಕುಳಿತಿರುವ ಗ್ರಹದ ದಶ ಅಥವಾ ಭುಕ್ತಿ ಅಥವಾ ಅಂತರ್ಭುಕ್ತಿ ಆ ಟೈಮಲ್ಲಿ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲ ಅದು ಬರಲೇ ಇಲ್ಲ ಅಂತಂದಾಗ ಏನು ಮಾಡಿದ್ರು ಟ್ರಾನ್ಸ್ಫರ್ ಆಗಲ್ಲ. ಈ ಟ್ರಾನ್ಸ್ಫರ್ಗೆ ಒಂಬತ್ತನೇ ಮನೆ ಕಾರಕವಾಗುತ್ತದೆ. ಮತ್ತು ಧಾರ್ಮಿಕ ಸ್ಥಳಗಳು, ಇವರು ಒಂಬತ್ತನೇ ಮನೆಯಲ್ಲಿ ಗ್ರಹಗಳು ಕುಳಿತಿರುವ ಜಾತಕದವರು ಹೆಚ್ಚು ಧಾರ್ಮಿಕ ಸ್ಥಳಗಳಿಗೆ ಭೇಟಿಯನ್ನು ನೀಡ್ತಾ ಇರ್ತಾರೆ. ದೇವಸ್ಥಾನಗಳು ಇದಕ್ಕೆಲ್ಲ ಜಾಸ್ತಿ ಭೇಟಿಯನ್ನು ನೀಡ್ತಾ ಇರ್ತಾರೆ. ಹಿಂದಿನ ಜನ್ಮ ಏನು? ಹಿಂದಿನ ಜನ್ಮ ಒಂಬತ್ತನೇ ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಕರೆಕ್ಟಾಗಿ ಡಿಗ್ರಿ ವೈಸು ಕರೆಕ್ಟಾಗಿ ಒಂಬತ್ತನೇ ಮನೆಯಲ್ಲಿ ಕುಂತಿರ್ಬೇಕು. ಆ ಡಿಗ್ರಿ ವೈಸ್ ಗೊತ್ತಿಲ್ಲ ಅಂದರೆ ನಂದು ಮೊದಲನೇ ವಿಡಿಯೋ ಕೃಷ್ಣಮೂರ್ತಿ ಪದ್ಧತಿ ಕಲಿಯಿರಿ ಭಾಗ 1ರಲ್ಲಿ ಇದೆ. ಆ ಡಿಗ್ರಿ ವೈಸ್ ನೋಡ್ಕೊಳ್ಳಿ. ಡಿಗ್ರಿ ವೈಸು ಒಂಬತ್ತನೇ ಮನೆಯಲ್ಲಿ ಗ್ರಹಗಳು ಕುಳಿತಿದ್ದಾಗ ಆ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ತುಂಬ ಒಳ್ಳೆಯದನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡ್ಕೊಂಡು ಬಂದಿದ್ದಾನೆ ಅಂತ ಅದರ ಅರ್ಥ. ಒಂಬತ್ತನೇ ಮನೇಲಿ ಇಲ್ಲ, ನಮಗೆ 8ನೇ ಮನೇಲಿದೆ, ನೀವು ತುಂಬ ಏನು ಹೇಳೋದು ಇದಕ್ಕೆ, ನೀವು ತುಂಬ ಕೆಟ್ಟ ಕೆಲಸಗಳನ್ನು ಮಾಡಿಕೊಂಡು ಪಾಪನ ಕಟ್ಕೊಂಡ್ಬಂದಿದ್ದೀರಾ ಅಂತ ಅದರ ಅರ್ಥ. ಅಷ್ಟೇ, ಸಿಂಪಲ್ಲು. ಒಂಬತ್ತನೇ ಮನೆಯಲ್ಲಿ ಗ್ರಹ ಇದ್ದರೆ ಅವರು ಪುಣ್ಯದ ಕೆಲಸವನ್ನು ಮಾಡಿಕೊಂಡು ಪುಣ್ಯವನ್ನು ತಗೊಂಡು ಬಂದಿದ್ದಾರೆ ಅಂತ ಅದರ ಅರ್ಥ. ಅದರಲ್ಲಿ 9ನೇ ಮನೆಯಲ್ಲಿ ಯಾವ ಗ್ರಹ ಕುಳಿತಿದೆ ಅದನ್ನು ನೋಡಬೇಕು. ಆವಾಗ ಅವ್ರು ಹಿಂದಿನ ಜನ್ಮದಲ್ಲಿ ಇವ್ರು ಏನಾಗಿದ್ರು ಅಂತ ಎಕ್ಸಾಕ್ಟಾಗಿ ಹೇಳ್ಬೋದು. ಗ್ರಹನ ನೋಡಿ ಹೇಳ್ಬೇಕು, ಓಕೆ. ನೆಕ್ಸ್ಟು ದೊಡ್ಡ ಮನಸ್ಸು, ಅವ್ರಿಗೆ ವಿಶಾಲವಾದ ಸದೃದಯವಿರುತ್ತದೆ. ಸಣ್ಣ ಪುಟ್ಟ ಇದ್ರ ಥರ ಆಡಲ್ಲ ಅವರು, ಸಣ್ಣತನ ಅನ್ನೋದಿರಲ್ಲ ಅವ್ರಿಗೆ. ದೊಡ್ಡ ಮನಸ್ಸಿರುತ್ತೆ, ವಿಶಾಲ ಹೃದಯ ಅನ್ನೋದು ಇರ್ತದೆ ಅವ್ರಿಗೆ. ಅದೃಷ್ಟ, ಒಂಬತ್ತನೇ ಮನೆ ಅಂದರೆ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ, ಭಾಗ್ಯಸ್ಥಾನ, ಲಕ್ಕು, ಅದೃಷ್ಟ. ಅವ್ನಿಗೆ ಅಷ್ಟೊಂದು ಟ್ಯಾಲೆಂಟ್ ಇರಲಿಲ್ಲಪ್ಪ, ಬೈ ಲಕ್ ಅವ್ನಿಗೆ ಪಾಸ್ ಆಗ್ಬಿಟ್ಟ, ಬೈ ಲಕ್ ಅವ್ನಿಗೆ ಗೆದ್ಬಿಟ್ಟ. ದಟ್ ಈಸ್ 9th ಹೌಸ್. ಅದೃಷ್ಟ ಅನ್ನೋದು ಅವ್ರಿಗೆ ಚೆನ್ನಾಗಿರುತ್ತೆ.
ಸಾಕ್ಷಾತ್ಕಾರ. ಏನಿದು ಸಾಕ್ಷಾತ್ಕಾರ ಅಂದರೆ ಏನು? ಸಾಕ್ಷಾತ್ಕಾರ ಅಂದರೆ ಒಬ್ಬ ವ್ಯಕ್ತಿ ಜನನ ಆಗ್ತಾನೆ, ಜೀವನ ಮಾಡ್ತಾನೆ, ಮರಣನೂ ಹೊಂದುತ್ತಾನೆ. ಇದು ನಮ್ಗೆ ಗೊತ್ತಿರೋದು, ಇಷ್ಟೇ ರೂಲ್ಸ್ ಇರೋದು, ಜನನ, ಜೀವನ, ಮರಣ. ಆದರೆ ಆ ಜೀವನ ಕೆಲವೊಬ್ಬರು 50 ವರ್ಷ ಜೀವನ ಮಾಡಿ ಸಾಯ್ತಾರೆ, ಕೆಲವೊಬ್ಬರು 100 ವರ್ಷ ಜೀವನ ಮಾಡಿ ಸಾಯ್ತಾರೆ, ಕೆಲವೊಬ್ಬರು ಬರೀ 15 ವರ್ಷ ಜೀವನ ಮಾಡಿ ಸಾಯ್ತಾರೆ. ಅದು ಅವರ ಪ್ರಾರಬ್ಧ ಕರ್ಮ. ಓಕೆನಾ? ಸಾಕ್ಷಾತ್ಕಾರ ಅಂದರೆ ಆ ವ್ಯಕ್ತಿ ಹುಟ್ಟಿ ತನ್ನ ಬಾಲ್ಯದ ಜೀವನವನ್ನು ತುಂಬ ಸುಖಮಯವಾಗಿ ಅನುಭವಿಸ್ತಾನೆ, ತನ್ನ ಯೌವನ ಜೀವನವನ್ನು ತುಂಬ ಸುಖಮಯವಾಗಿ ಸಂತೋಷವಾಗಿ ಅನುಭವಿಸ್ತಾನೆ, ದಾಂಪತ್ಯ ಜೀವನ ಮತ್ತು ವೃತ್ತಿಪರ ಜೀವನ, ಹಣಕಾಸಿನ ಜೀವನ, ವೃದ್ಧಾಪ್ಯ ಜೀವನ ಎಲ್ಲವನ್ನೂ ಫುಲ್ಫಿಲ್ ಮಾಡಿ ನೀಟಾಗಿ ಅನುಭವಿಸಿ ಒಂದು 70, 75, 80 ವರ್ಷಕ್ಕೆ ಆರಾಮಾಗಿ ಸಾಯ್ತಾನೆ. ಇದು ದಟ್ ಈಸ್ ಸಾಕ್ಷಾತ್ಕಾರ. ಓಕೆನಾ? ಈ ಸಾಕ್ಷಾತ್ಕಾರ ಅನ್ನೋದು ಸಿಗುತ್ತೆ 9ನೇ ಮನೆಯಲ್ಲಿ ಗ್ರಹಗಳು ಇದ್ದಂತಹ ಜಾತಕದವರಿಗೆ. ನೆಕ್ಸ್ಟು ಭಾಗ್ಯ. ಅವರ ಜೀವನದಲ್ಲಿ ಭಾಗ್ಯ ಅನ್ನೋದು ಇರುತ್ತದೆ. ಕೀರ್ತಿ. ಕೀರ್ತಿ ಅಂದರೆ ಆ ವ್ಯಕ್ತಿ ಈ ದೇಶಕ್ಕೆ ಅಥವಾ ಆ ಸಮಾಜಕ್ಕೆ ಅಥವಾ ಅವರ ಕೊನೆ ಪಕ್ಷ ಅವರ ಮನೆಗೆ ಒಂದು ಕೀರ್ತಿ ತರುವಂಥ ಕೆಲಸವನ್ನು ಮಾಡ್ತಾರೆ. ಓಕೆನಾ? ಈಗ ಆರ್ತಿಗೊಬ್ಬ ಕೀರ್ತಿಗೊಬ್ಬ, ಆರ್ತಿಗೊಬ್ಬ ಕೀರ್ತಿಗೊಬ್ಬ ಅಂತ ನಾವು ಕೇಳಿದ್ದೀವಲ್ಲ. ಈ ಅಂದರೆ 9ನೇ ಮನೆಯಲ್ಲಿ ಗ್ರಹ ಇದ್ದರೆ ಅವರು ಕೀರ್ತಿಯನ್ನು ತಂದು ಕೊಡ್ತಾರೆ. ಏನಾದರೂ 9ನೇ ಮನೆಯಲ್ಲಿ ಅವ್ರಿಗೆ ಜಾತಕದಲ್ಲಿ 9ನೇ ಮನೆಯಲ್ಲಿ ಗ್ರಹ ಇಲ್ಲ ಅಂದರೆ ಅವರು ಯಾವ ಕೀರ್ತಿಯನ್ನು ಸಂಪಾದನೆ ಮಾಡಲ್ಲ. ಈ ಸಮಾಜಕ್ಕಾಗಲಿ ದೇಶಕ್ಕಾಗಲಿ ತಂದೆ ತಾಯಿಗಾಗಲಿ ಯಾವ ಕೀರ್ತಿನೂ ತಂದು ಕೊಡಲ್ಲ. 9ನೇ ಮನೆಯಲ್ಲಿ ಗ್ರಹ ಇದ್ದಂಥ ಪಕ್ಷದಲ್ಲಿ ಕೀರ್ತಿಯನ್ನು ತಂದು ಕೊಡ್ತಾರೆ ಅವರ ತಂದೆ ತಾಯಿಗೆ, ಸಮಾಜಕ್ಕೆ, ದೇಶಕ್ಕೆ. ಮತ್ತು ದಾನ. ಅವ್ರಿಗೆ ದಾನ ಧರ್ಮದ ಗುಣ ಇರುತ್ತೆ. ಸ್ವಾರ್ಥಿಗಳಾಗಿರಲ್ಲ. ಎಲ್ಲರೂ ಬದುಕೋಣ, ನಮ್ಮ ಹತ್ರ ಇರೋದನ್ನ ಕೊಡೋಣ, ಏನು ಸತ್ತಾಗ ಏನು ಹೊತ್ಕೊಂಡು ಹೋಗಲ್ಲ, ಎಲ್ಲ ಬಿಟ್ಬಿಟ್ಟು ಹೋಗ್ಬೇಕು ನಾವು. ಅದರಿಂದ ಇಲ್ಲದೆ ಇರೋರು ಕೊಡೋಣ, ಅವರು ಬದುಕಲಿ, ಆ ಒಂದು ಸದೃದಯ ಅನ್ನೋದು ಇರ್ತದೆ. ದಾನ ಧರ್ಮದ ಬುದ್ಧಿ ಅವರಿಗೆ ಇರುತ್ತೆ. ಉನ್ನತ ಶಿಕ್ಷಣ, PhD, ಮಾಸ್ಟರ್ ಡಿಗ್ರಿ ಇದೆಲ್ಲ ಬರುತ್ತೆ. ಇದರಲ್ಲಿ ತುಂಬ ಚೆನ್ನಾಗಿ ಓದ್ತಾರೆ. ಉನ್ನತ ಶಿಕ್ಷಣಕ್ಕೆ 9ನೇ ಮನೆ ಕಾರಕವಾಗುತ್ತದೆ. ಮತ್ತು ಹಿರಿಯರು. ಈ 9ನೇ ಮನೆಯಲ್ಲಿ ಗ್ರಹಗಳು ಇದ್ದಂತಹ ಜಾತಕದವರು ಹಿರಿಯರ ಮಾತನ್ನು ಕೇಳ್ತಾರೆ ಮತ್ತು ಅವರ ಮನೆಯಲ್ಲಿ ಹಿರಿಯರು ಇರ್ತಾರೆ. ಅಂದರೆ ಅಜ್ಜ ಅಜ್ಜಿ ಇದ್ದೇ ಇರ್ತಾರೆ. ಅವ್ರಿಗೆ ಹಿರಿಯರು ಇರಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಅಂದರೆ ಕೆಲವೊಬ್ಬರಿಗೆ ನಮ್ಮ ತಾತ ಅಜ್ಜಿ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದರೆ 9ನೇ ಮನೆಯಲ್ಲಿ ಗ್ರಹ ಇರುವಂತಹ ವ್ಯಕ್ತಿಗೆ ತಾತ ಅಜ್ಜಿ ಈ ವ್ಯಕ್ತಿ ಒಂದು ಮದುವೆ ವಯಸ್ಸಿಗೆ ಬರೋವರೆಗೂ ಆದರೂ ಬದುಕಿರ್ತಾರೆ. ಅವರು ಹಿರಿಯರು ಅನ್ನೋದು ಇರ್ತಾರೆ ಅವ್ರ ಮನೆಯಲ್ಲಿ, ಅವರ ಹಸ್ತಕ್ಷೇಪ ಇರುತ್ತೆ. ನೆಕ್ಸ್ಟು ತಂದೆಯ ಹಸ್ತಕ್ಷೇಪ ಅನ್ನೋದು ಇರ್ತದೆ. ತಂದೆನ ಇವರು ಇಷ್ಟಪಡ್ತಾರೆ. ತಂದೆ ಮತ್ತು ಇವರ ಒಡನಾಟ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಉತ್ತಮ ಆರೋಗ್ಯ. 9th ಹೌಸು ಆಲ್ವೇಸು ಗಾಡ್ ಗ್ರೇಸು, ದೈವಾನುಗ್ರಹ. ಇವರಿಗೆ ಯಾವುದೇ ಒಂದು ರೋಗ ಬಂದರೂ ಅದಷ್ಟಕ್ಕದೇ ವಾಸಿ ಆಗ್ಬಿಡುತ್ತೆ. ಈಗ ನಿಮ್ಗೊಂದು ಇದು ಹೇಳ್ತೀನಿ ನೋಡಿ. 1, 5, 9 ಇದು ತ್ರಿಕೋನ ಸ್ಥಾನ. 1ನೇ ಮನೆ, 5ನೇ ಮನೆ, 9ನೇ ಮನೆ ತ್ರಿಕೋನ ಸ್ಥಾನ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ 1ನೇ ಮನೆಯಲ್ಲಿ, 5ನೇ ಮನೆಯಲ್ಲಿ, 9ನೇ ಮನೆಯಲ್ಲಿ ಗ್ರಹಗಳು ಇದ್ದರೆ ಇವು ಏನು ಮಾಡ್ತವೆ ಅಂದರೆ ಆರೋಗ್ಯವನ್ನು ಕೊಟ್ಬಿಡ್ತವೆ. ಅಂದರೆ ಆ ವ್ಯಕ್ತಿ ಮಲ್ಕೊಂಡ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ. ಓಕೆನಾ? ಯಾವುದೇ ರೀತಿ ಕಾಯಿಲೆಗಳು ಬಂದರೂ ಅದಷ್ಟಕ್ಕದೇ ವಾಸಿ ಆಗಿಬಿಡುತ್ತೆ. ಮುಖ್ಯವಾಗಿ ಇವರು ಒಂದು ಕೆಟ್ಟ ಆಹಾರ ಪದ್ಧತಿ ಇರಲ್ಲ, ಕೆಟ್ಟ ಜೀವನ ಶೈಲಿ ಇರಲ್ಲ. ಒಳ್ಳೆ ಆಹಾರ ಪದ್ಧತಿ, ಒಳ್ಳೆ ಜೀವನ ಶೈಲಿ ಇರ್ತದೆ. ಆರಾಮಾಗಿ ಮಲ್ಕೊತಾರೆ, ನೆಮ್ಮದಿ ನಿದ್ದೆ ಬರುತ್ತೆ, ಜೀವನ ಶೈಲಿನೂ ಚೆನ್ನಾಗಿರುತ್ತೆ, ಆಹಾರ ಪದ್ಧತಿನೂ ಚೆನ್ನಾಗಿರುತ್ತೆ, ಮನಸ್ಥಿತಿನೂ ಚೆನ್ನಾಗಿರುತ್ತದೆ. ಓಕೆನಾ? ಈ 1, 5, 9 ತ್ರಿಕೋನ ಸ್ಥಾನ. ಅದರಿಂದ 9ನೇ ಮನೆಯಲ್ಲಿ ಗ್ರಹ ಇದ್ದಾಗ ಉತ್ತಮ ಆರೋಗ್ಯವನ್ನು ಕೊಡುತ್ತೆ. ಎರಡನೇ ಮದುವೆ ಅಂತ ಅಂದಾಗ ನೀವೇನು ಮಾಡಬೇಕು ಗೊತ್ತಾ? ನಿಮಗೆ ಮೊದಲೇ ಒಂದು ಮದುವೆ ಆಗಿ ಅದು ಡೈವರ್ಸ್ ಆಗಿದೆ ಅಥವಾ ಏನೋ ಡ್ಯಾಮೇಜ್ ಆಗಿದೆ, ಆಗ
ಒಂಬತ್ತನೇ ಮನೆ ಎರಡನೇ ಮದುವೆ ಮಾಡೋದಕ್ಕೆ ಮುಂದೆ ಬರುತ್ತೆ. ಇಲ್ಲ, ನನಗೆ ಮೊದಲನೇ ಮದುವೆ ಚೆನ್ನಾಗೇ ಇದೆ, ಹೆಂಡತಿ ಇದ್ದಾಳೆ, ಸಂಸಾರ ಮಾಡ್ತಾ ಇದ್ದೀನಿ, ಮತ್ತು ಒಂಬತ್ತನೇ ಮನೆಯಲ್ಲೂ ನಂಗೆ ಗ್ರಹ ಇದೆ, ಇವಾಗ ಎರಡನೇ ಮದುವೆ ನಾನು ಆಗ್ಬೋದಾ ಅಂದರೆ ಆಗಲ್ಲ. ಒಂಬತ್ತನೇ ಮದುವೆ ಫಸ್ಟ್ನೇ ಮದುವೆ ಡ್ಯಾಮೇಜ್ ಆಗಿರಬೇಕು ಅಥವಾ ಡೈವರ್ಸ್ ಆಗಿರಬೇಕು. ಆಗ ಮಾತ್ರ ಒಂಬತ್ತನೇ ಮನೆ ಎರಡನೇ ಮದುವೆನ ಮಾಡಿಸೋಕೆ ಬರುತ್ತೆ, ಮುಂದಾಗುತ್ತೆ. ಇಲ್ಲ, ನನಗೆ ಡೈವರ್ಸ್ ಆಗಿಲ್ಲ, ಸಂಸಾರ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಈ ಒಂಬತ್ತನೇ ಮನೆ ಎರಡನೇ ಮದುವೆನ ಮಾಡಿಸಲ್ಲ. ಡೈವರ್ಸ್ ಆಗಿರಬೇಕು ಅಥವಾ ಡ್ಯಾಮೇಜ್ ಆಗಿರಬೇಕು. ಆಗ ಮಾತ್ರ ಒಂಬತ್ತನೇ ಮನೆನ ನಾವು ನೋಡಬೇಕು. ಸೆಕೆಂಡ್ ಆಪ್ಷನ್ನು. ಫಸ್ಟ್ ಆಪ್ಷನ್ನೇ ನಮಗೆ ಚೆನ್ನಾಗಿದ್ದಾಗ ನಾವು ಸೆಕೆಂಡ್ ಆಪ್ಷನ್ಗೆ ಹೋಗಬಾರ್ದು. ಓಕೆನಾ? ಆದ್ದರಿಂದ ಆವಾಗ 9th ಹೌಸು ಈ ರೀತಿ ಮಾಡುತ್ತೆ. ನೆಕ್ಸ್ಟು ಸಂಧಾನ. ಒಂಬತ್ತನೇ ಮನೆಯಲ್ಲಿ ಗ್ರಹಗಳು ಇದ್ದಂತಹ ಜಾತಕದವರು ಒಂದು ಒಳ್ಳೆ ಸಂಧಾನವನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಲು, ಯಾವುದಾದ್ರೂ ಒಂದು ಡೈವರ್ಸ್ ಕೇಸ್ ಆದಾಗ ಕೋರ್ಟ್ಗಳಲ್ಲಿ ಸಂಧಾನವನ್ನು ಮಾಡ್ತಾರೆ. ಗಂಡ ಹೆಂಡ್ತಿರು ಯಾಕೆ ನೀವು ಬೇರೆ ಆಗ್ತಾ ಇದ್ದೀರಾ ಒಂದಾಗಿ ಅಂತ ಇದನ್ನೆಲ್ಲ ಮಾಡ್ತಾರೆ. ಸುಮಾರು ಕಡೆ ಯಾವುದಾದ್ರು ಒಂದು ಜಗಳ ಆದಾಗ ಸಂಧಾನವನ್ನು ಮಾಡೋದಕ್ಕೆ ಬರ್ತಾರೆ. ಅವ್ರಿಗೆಲ್ಲ ಒಂಬತ್ತನೇ ಮನೆ ಇರ್ತದೆ. ಅವ್ರೇನು ಮಾಡ್ತಾರೆ, ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿ ನ್ಯಾಯ ನಿರ್ಣಯ ಮಾಡಿ ಸಮಾಧಾನದಿಂದ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಆದ್ದರಿಂದ ಸಂಧಾನಕ್ಕೆ ಕಾರಣ ಒಂಬತ್ತನೇ ಮನೆ. ಆದರ್ಶ ದಂಪತಿಗಳು ಅಂದರೆ 7ನೇ ಮನೆಯಲ್ಲೂ ಗ್ರಹ ಇರಬೇಕು, 9ನೇ ಮನೆಯಲ್ಲೂ ಗ್ರಹ ಇರಬೇಕು. ಆವಾಗ 7ನೇ ಮನೆಯಲ್ಲಿ ಗ್ರಹ ಇದ್ದಾಗ ಮಾಮೂಲಿ ಮೊದಲನೇ ಮದುವೆ ಓಕೆ. ಬಟ್ 9ನೇ ಮನೆಯಲ್ಲೂ ಗ್ರಹ ಇದ್ದಾಗ ಏನಾಗುತ್ತೆ, ಸ್ಯಾಲ್ರಿ ಕೊಟ್ಟು ಪ್ಲಸ್ ಬೋನಸ್ ಕೊಡೋದು, ಮದುವೆ ಮಾಡಿಸಿ ಪ್ಲಸ್ ಎಕ್ಸ್ಟ್ರಾ ಕೊಡೋದು. ಆವಾಗ ಏನಾಗುತ್ತೆ, ಆದರ್ಶ ದಂಪತಿಗಳು. ಈಗ ನಿಮಗೆಲ್ಲ ತಿಳಿದಿದೆ, ಶ್ರೀನಾಥ್ ಸರ್ ಅವರು ಈ ಹಿಂದೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ನೋಡಿದ್ದೀವಿ ಅದನ್ನು. ಆದರ್ಶ ದಂಪತಿಗಳು ಅಂತ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ರು. ಒಂದು ಗಂಡನಿಗೆ ಇಷ್ಟವಾದ ಹೆಂಡತಿ, ಗಂಡನ ಅಭಿರುಚಿಯನ್ನು ಗೊತ್ತಿರೋವಂಥ ಹೆಂಡತಿ, ಹೆಂಡತಿಯ ಅಭಿರುಚಿ ಗೊತ್ತಿರೋವಂಥ ಗಂಡ, ಪರಸ್ಪರ ಹೊಂದಾಣಿಕೆ ಅನ್ನೋದು ಗಂಡ ಹೆಂಡತಿರಲ್ಲಿ ಇರ್ತಾರೆ. ಆವಾಗ 9ನೇ ಮನೆಯಲ್ಲಿ ಗ್ರಹ ಇರಬೇಕು, 7ನೇ ಮನೆಯಲ್ಲೂ ಗ್ರಹ ಇರಬೇಕು. ಆಗ ಅವರು ದಂಪತಿಗಳು ತುಂಬ ಕ್ಲೋಸ್ ಮೂಮೆಂಟಲ್ಲಿ ಇರ್ತಾರೆ. ಇಬ್ಬರದು ಸಮಾನ ಅಭಿರುಚಿ ಅನ್ನೋದು ಇರ್ತದೆ. ಆದ್ದರಿಂದ ಆದರ್ಶ ದಂಪತಿಗಳು ಬರ್ತಾರೆ 9ನೇ ಮನೆಯಲ್ಲಿ ಗ್ರಹಗಳು ಇದ್ದಾಗ. ಮತ್ತು ಇವರಿಗೆ ಉದ್ಯೋಗ ಅನ್ನೋದು ಯಾವ ಕ್ಷೇತ್ರದಲ್ಲಿ ಇವರಿಗೆ ಉದ್ಯೋಗ ಅನ್ನೋದು ಬರುತ್ತೆ, ಯಾವ ಉದ್ಯೋಗವನ್ನು ಮಾಡಿದ್ರೆ ಇವರಿಗೆ ಏಳಿಗೆಯನ್ನು ನೋಡ್ತಾರೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಪ್ರವಾಸೋದ್ಯಮ, ಟ್ರಾವೆಲ್ ಬಿಸ್ನೆಸ್ನ ಇವರು ಮಾಡಬಹುದು. ಸುತ್ತುತ್ತಾ ಇರಬೇಕು, ಒಂದು ಕಡೆ ಇರಬಾರ್ದು. ಅದರಿಂದ ಇವರಿಗೆ ಅನುಕೂಲ ಆಗುತ್ತೆ. ಮತ್ತು ಪಾಸ್ಪೋರ್ಟ್ ಕಚೇರಿ. ಪಾಸ್ಪೋರ್ಟ್ ಎಂತಕ್ಕೆ ಮಾಡ್ತಾರೆ ಹೇಳಿ? ವಿದೇಶಕ್ಕೆ ಪ್ರಯಾಣ ಮಾಡೋದಕ್ಕೆ, ಪ್ರಯಾಣಕ್ಕೋಸ್ಕರನೇ ಇರುವಂಥದ್ದು ಪಾಸ್ಪೋರ್ಟ್ ಅಲ್ವಾ? ಆದ್ದರಿಂದ ಪಾಸ್ಪೋರ್ಟ್ ಕಚೇರಿಯಲ್ಲಿ ಇವರು ಕೆಲಸವನ್ನು ನಿರ್ವಹಿಸಬಹುದು. ವೃದ್ಧಾಶ್ರಮ. ಕೆಲವು ವಯಸ್ಸಾದ ವೃದ್ಧರಿಗೆ ಆಶ್ರಯ ಕೊಡುವ ಮೂಲಕ ವೃದ್ಧಾಶ್ರಮವನ್ನು ಈ ಜಾತಕದವರು ಮಾಡಬಹುದು. ಟ್ರಸ್ಟ್ಗಳನ್ನು ಇವರು ಮಾಡಬಹುದು. ದತ್ತಿ, ಕೆಲವೊಂದು ಧಾರ್ಮಿಕ ದತ್ತಿ ಇಲಾಖೆಗಳು ಇರ್ತದೆ. ಆ ಇಲಾಖೆಗಳಲ್ಲಿ ಇವರು ಕೆಲಸವನ್ನು ಮಾಡಬಹುದು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇವರು ಕೆಲಸವನ್ನು ನಿರ್ವಹಿಸಬಹುದು. ಧಾರ್ಮಿಕ ಕ್ಷೇತ್ರದಲ್ಲಿ ಇವರು ಕೆಲಸವನ್ನು ನಿರ್ವಹಿಸಬಹುದು. ಮತ್ತು ಪ್ರೊಫೆಸರ್, ಉನ್ನತ ಶಿಕ್ಷಣ ಅಂತ ನಾನು ಹೇಳಿದ್ನಲ್ಲ, ಪ್ರೊಫೆಸರ್ ಯಾವಾಗ ಆಗೋಕ್ಕೆ ಸಾಧ್ಯ? ನಾವು PhD, ಗ್ರ್ಯಾಜುಯೇಟು ಇದನ್ನೆಲ್ಲ ಮಾಡಿದಾಗ ನಾವು ಪ್ರೊಫೆಸರ್ ಆಗೋಕ್ಕೆ ಸಾಧ್ಯ. ಓಕೆನಾ? ಆದ್ದರಿಂದ 9ನೇ ಮನೆಯಲ್ಲಿ ಗ್ರಹಗಳು ಇದ್ದಂಥ ಪಕ್ಷದಲ್ಲಿ ಅವರು ಪ್ರೊಫೆಸರ್ ಹುದ್ದೆಯನ್ನು ಮಾಡಬಹುದು. ತತ್ವಜ್ಞಾನಿ, ತರ್ಕಬದ್ಧವಾಗಿ ಮಾತಾಡೋದು ಮತ್ತು ತತ್ವಜ್ಞಾನಿಯನ್ನು ಇವರು ಆಗಬಹುದು. ಪ್ರಕಟಣೆ, ಒಂದು ಪುಸ್ತಕವನ್ನು ಬರೆದು ಪಬ್ಲಿಷ್ ಮಾಡೋದು, ಪ್ರಕಾಶಕರು, ಅದು ಕೆಲಸವನ್ನು ಇವರು ಮಾಡಬಹುದು. ಸಲಹೆಗಾರ, ಯಾವುದೇ ಒಂದು ಸಮಸ್ಯೆಗೆ ನೀವು ಹಿಂಗೆ ಮಾಡಿ, ನೀವು ಹಿಂಗೆ ಬಿಡಿ, ಈ ರೀತಿ ಒಂದು ಸಲಹೆ ನೀಡೋರು ಬೇಕಲ್ಲ, ನನಗೊಂದು ರೂಟ್ ಮ್ಯಾಪ್ ಹಾಕೊಡೋರು ಬೇಕಲ್ಲ. ಆದ್ದರಿಂದ ಸಲಹೆಗಾರರು ಅನ್ನೋದು ಈ 9ನೇ ಮನೆಗೆ ಬರ್ತದೆ. ಇದಿಷ್ಟು ನಿಮ್ಮ ಜಾತಕದಲ್ಲಿ 9ನೇ ಮನೆಯಲ್ಲಿ ಕುಳಿತಿರುವ ಯಾವುದೇ ಗ್ರಹ ಆಗಿರಲಿ, 9 ಗ್ರಹಗಳಲ್ಲಿ ಯಾವುದೇ ಗ್ರಹ ಇದ್ರೂ ಈ ಫಲವನ್ನು ಕೊಡಲೇಬೇಕು.
ಯಾವ ಗ್ರಹ ಕುಳಿತಿದೆ ನೋಡಬೇಕು, ಅದ್ರ ಸ್ಟೈಲಲ್ಲಿ ಅದು ಕೊಡುತ್ತೆ. ಬಟ್ ಏನೇ ಮಾಡಿದ್ರು ಈ ಗ್ರಹ ಈ ಒಂದು ಫಲವನ್ನು ಕೊಡಲೇಬೇಕು. ಯಾಕಂದರೆ ಗ್ರಹಕಾರಕತ್ವಕ್ಕಿಂತ ಭಾವಕಾರಕತ್ವ ತುಂಬ ಬಲಶಾಲಿ. ಭಾವಕಾರಕತ್ವ 70%, ಗ್ರಹಕಾರಕತ್ವ 30%. ಆದ್ದರಿಂದ 9ನೇ ಮನೆಯ ಈ ಎಲ್ಲ ವಿಚಾರಗಳನ್ನು ನೀವು ತಿಳಿದುಕೊಂಡಿದ್ದೀರೋ ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ನಾವು 10ನೇ ಮನೆಯ ಬಗ್ಗೆ ವಿವರಣೆ ಮಾಡೋಣ. ಕೆಲವೊಬ್ಬರು ಗೌರ್ಮೆಂಟ್ ಕೆಲಸ ಸಿಗಬೇಕು, ನಮಗೆ ಗೌರ್ಮೆಂಟ್ ಕೆಲಸ ಸಿಗಬೇಕು ಅಂತಾರೆ. ಯಾಕೆ ಸಿಗಲ್ಲ? ಎಲ್ಲರಿಗೂ ಸಿಗಲ್ಲ. ಯಾಕೆಂದರೆ 10ನೇ ಮನೆಯಲ್ಲಿ ಗ್ರಹ ಇರಬೇಕು, ಆವಾಗ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಅದ್ರ ಬಗ್ಗೆ ಕೂಲಂಕುಷವಾಗಿ ಸಂಪೂರ್ಣವಾಗಿ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವೀಕ್ಷಕರೇ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ. ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.